ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಿಗೂ ನಮಸ್ಕಾರ. ಇವತ್ತು ಟಾಟಾ IPL 2024ರ ಮೊದಲನೇ ಮ್ಯಾಚ್ ನಡೀತಿದೆ. ಇನಾಗ್ರಲ್ ಮ್ಯಾಚ್ CSK ವರ್ಸಸ್ RCB ಫ್ಯಾನ್ಸ್ಗೆ ಇದಕ್ಕಿಂತ ಮಸ್ತ್ ಮ್ಯಾಚ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವೆರಡು ಟೀಮ್ಗಳ ಮಧ್ಯೆ ಇರೋದು ಬಿಗ್ಗೆಸ್ಟ್ ರೈವಲ್ರಿ IPL ಇತಿಹಾಸದಲ್ಲೇ. ಒಂಥರ ಅರಿಶಿಣ ಕುಂಕುಮ ಇದ್ದಂಗೆ IPLಗೆ ಈ CSK ಮತ್ತು RCB ಟೀಮ್ಗಳು. ಬನ್ನಿಯಾಗಿದ್ರೆ ಸ್ವಲ್ಪ ಹಿಂದಿನ ಸ್ಟ್ಯಾಟ್ಸ್ನ ನೋಡಿಕೊಂಡು ಮತ್ತು ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಪ್ರೆಡಿಕ್ಷನ್ನ ಮಾಡೋಣ. ನನ್ನ ಪ್ರೆಡಿಕ್ಷನ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದರೆ IPL ಶುರುವಾಯಿತು, ಸಿಕ್ಕಾಪಟ್ಟೆ ಅಪ್ಡೇಟ್ಸ್ ಅಂತೂ ಬರ್ತಾ ಇರುತ್ತೆ ಮತ್ತು ಡೈಲಿ ಮ್ಯಾಚ್ ಪ್ರೆಡಿಕ್ಷನ್ ವಿಡಿಯೋ ಒಂದು ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ಗೆ ಎರಡು ಟೀಮ್ಗಳು ಹೊಸತನನ ತರ್ತಾ ಇದ್ದಾರೆ. ಚೆನ್ನೈ ಟೀಮಲ್ಲಿ ಹೊಸದೇನು ಅಂದರೆ ಖಂಡಿತ ಕ್ಯಾಪ್ಟನ್ನು ಧೋನಿಯವರು ಕ್ಯಾಪ್ಟನ್ಸಿನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಋತುರಾಜ್ ಗಾಯಕ್ವಾಡ್ ಅವ್ರಿಗೆ. ಇನ್ನು ನಮ್ಮ RCB ಹೊಸದೇನು ಅಂದರೆ ನೇಮು, ಲೋಗೋ, ಜರ್ಸಿ ಮೂರು ಕೂಡ ಬ್ಯಾಂಗ್ಳೂರ್ ಇದ್ದಿದ್ದು ಬೆಂಗಳೂರು ಆಗಿದೆ. ಜರ್ಸಿ ಮತ್ತು ಲೋಗೋ ಕೂಡ ಚೇಂಜ್ ಆಗಿದೆ. ಇವತ್ತಿನ ಮ್ಯಾಚ್ ನಡೀತಿರೋದು ಚಪಾಕ್ ಸ್ಟೇಡಿಯಮಲ್ಲಿ, ಚೆನ್ನೈ ಹೋಮ್ ಗ್ರೌಂಡು. ಚೆನ್ನೈ ಆ ಗ್ರೌಂಡಲ್ಲಿ RCB ಸ್ಟ್ಯಾಟ್ಸ್ ನೋಡೋದಾದರೆ RCB ವರ್ಸಸ್ CSK 8 ಸಲ ಮುಖಾಮುಖಿಯಾಗಿದ್ದಾರೆ ಆ ಗ್ರೌಂಡಲ್ಲಿ, ಚಪಾಕ್ ಸ್ಟೇಡಿಯಮಲ್ಲಿ. ಬಟ್ RCB ಗೆದ್ದೇ ಇಲ್ಲ, ಒಂದು ಮ್ಯಾಚ್ ಬಿಟ್ಟರೆ. 7ರಲ್ಲಿ ಸೋತಿದ್ದಾರೆ, ಒಂದೇ ಮ್ಯಾಚ್ ಗೆದ್ದಿರೋದು. ಅದು ಗೆದ್ದಿರೋದು ಯಾವಾಗ 2008ಅಲ್ಲಿ. ಅಲ್ಲಿಂದ ಗೆದ್ದೇ ಇಲ್ಲ RCB ಚಪಾಕ್ ಸ್ಟೇಡಿಯಮಲ್ಲಿ. ಸೊ ಈಗಿಂದನಾದರೂ ಈಗ ಹೊಸ ಅಧ್ಯಾಯ ಶುರುವಾಗಿದೆ ಅಂತ ಹೇಳಿದ್ದಾರೆ ನಮ್ಮ ಕಿಂಗ್ ಕೊಹ್ಲಿಯವರು. ಈಗಿಂದನಾದರೂ ಗೆಲ್ಲೋದನ್ನ ಅಭ್ಯಾಸ ಮಾಡ್ಕೊಬೇಕು. ಇನ್ನು ಇವೆರಡು ಟೀಮ್ಗಳ ಓವರಾಲ್ ಸ್ಟ್ಯಾಟ್ಸ್ ನೋಡೋದಾದರೆ RCB ವರ್ಸಸ್ CSK ಒಟ್ಟು IPL ಹಿಸ್ಟ್ರಿಯಲ್ಲಿ 31 ಬಾರಿ ಫೇಸ್ ಟು ಫೇಸ್ ಹೆಡ್ ಟು ಹೆಡ್ ಆಡಿದ್ದಾರೆ. ಅದರಲ್ಲಿ ಡಾಮಿನೆಂಟ್ ಮಾಡಿರೋದು ಚೆನ್ನೈ ಸೂಪರ್ ಕಿಂಗ್ಸು. 20 ಮ್ಯಾಚ್ನ ಗೆದ್ದಿದ್ದಾರೆ, 10ರಲ್ಲಿ ಮಾತ್ರ RCB ಗೆದ್ದಿದ್ದಾರೆ. ಇನ್ನು ಒಂದು ಮ್ಯಾಚು ನೋ ರಿಸಲ್ಟ್ ಆಗಿದೆ, ಅಂದರೆ ರದ್ದಾಗಿದೆ ಮ್ಯಾಚು. ಹಳೆ ಸ್ಟ್ಯಾಟ್ಸು ಈ ಮ್ಯಾಚ್ ರಿಸಲ್ಟ್ನ ಹೇಳಲ್ಲ, ಬಟ್ ಹೇಳೋದು ನನ್ನ ಕರ್ತವ್ಯ, ಹೇಳಲೇಬೇಕು. ಈ ಸ್ಟ್ಯಾಟ್ಸ್ನ ಮರೆತು RCB ಸೀಸನ್ನ ಶುರು ಮಾಡಬೇಕು. ಎಂತಕ್ಕಂದರೆ ಈ ಮ್ಯಾಚ್ ಏನಾದರೂ ಗೆದ್ದರೆ RCBಗೆ ಒಳ್ಳೆ ಮೊಮೆಂಟಮ್ ಸಿಗುತ್ತೆ ಸೀಸನ್ನ ಶುರು ಮಾಡೋದಕ್ಕೆ. ಇನ್ನು ಟೀಮ್ ನ್ಯೂಸ್ ನೋಡೋದಾದರೆ ವಿರಾಟ್ ಮತ್ತು ಫ್ಯಾಫ್ ಇನ್ನಿಂಗ್ಸ್ನ ಓಪನ್ ಮಾಡ್ತಾರೆ. ನಂಬರ್ 6ವರೆಗೂ ಡೆಡ್ಲಿ ಬ್ಯಾಟಿಂಗ್ ಲೈನಪ್ ಇದೆ. ಬ್ಯಾಟಿಂಗಲ್ಲಿ ಏನು ಕೊರತೆನೇ ಇಲ್ಲ. ಇನ್ನು ಕೊರತೆ ಇರೋದು ಬೌಲಿಂಗ್ ಡಿಪಾರ್ಟ್ಮೆಂಟ್ ತಾನೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ನ ನಮ್ಮ ಸಿರಾಜ್ ಭಾಯ್ ಲೀಡ್ ಮಾಡ್ತಾರೆ. ಬಟ್ ಅಲ್ಲಿ 3ನೇ ಪೇಸರಾಗಿ ಕಾಂಪಿಟೇಷನ್ ಇದೆ. ಯಶ್ ದಯಾಳು, ಆಕಾಶ್ ದೀಪು, ವೈಶಾಖ್ ವಿಜಯ್ ಕುಮಾರ್ ಅವ್ರ ಮಧ್ಯೆ. ಇನ್ನು ನಮಗೆ ಪ್ರಾಬ್ಲಮ್ ಇರೋದು ಸ್ಪಿನ್ ಡಿಪಾರ್ಟ್ಮೆಂಟು. ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ಕೊಳ್ಳೋಂಥ ಸ್ಪಿನ್ನರ್ಸ್ ಯಾರೂ ಇಲ್ಲ. ಸೊ ಮ್ಯಾಕ್ಸಿ, ಕರಣ್ ಶರ್ಮಾ, ಮೈಪಾಲ್ ಲುಮ್ರಾ ಅವರು ಪ್ಲೇಯಿಂಗ್ 11ನಲ್ಲಿದ್ದರೆ ಇವು 3 ಜನ ಸ್ಪಿನ್ನ ಮಾಡಲೇಬೇಕಾಗುತ್ತೆ. ಮಯಾಂಕ್ ಡಗರ್ ಅವ್ರಿಗೆ ಚಾನ್ಸ್ ಕೊಟ್ಟರೆ ಅವರು ಕೂಡ ಮಾಡಲೇಬೇಕು. ಮಯಾಂಕ್ ಡಗರ್ ಅವ್ರಿಗೆ ಇವತ್ತು ಚಾನ್ಸ್ ಕೊಡಲೇಬೇಕು. ಎಂತಕ್ಕೆ ಸ್ಪಿನ್ ಟ್ರ್ಯಾಕು. ಇದು RCB ಟೀಮ್ ನ್ಯೂಸ್ ಕತೆ. ಆದರೆ ಇನ್ನು CSK ಟೀಮ್ ನ್ಯೂಸಲ್ಲಿ ಏನೇನಾಗಿದೆ ಅಂದರೆ, ಈಗ ತಾನೇ ಕ್ಯಾಪ್ಟನ್ಸಿನ ವಹಿಸ್ಕೊಂಡಿರೋ ಗಾಯಕ್ವಾಡು ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು. ಡೆವಾನ್ ಕಾನ್ವೆ ಸ್ಲಾಟ್ ಫಿಲ್ ಮಾಡೋದಕ್ಕೆ ರಚಿನ್ ರವೀಂದ್ರ ರೆಡಿ ಆಗಿದ್ದಾರೆ, ಹಾಗೆ ಡೆಬ್ಯೂ ಮಾಡೋಕ್ಕೂ ಕೂಡ. ಇನ್ನು ಒನ್ ಡೌನಲ್ಲಿ ಅಜಿಂಕ್ಯ ರಹಾನೆ ಇದ್ದಾರೆ, ಅವರು ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್ನು. ಈ ಸೀಸನ್ನು ಹಂಗೆ ನೋಡ್ತಾ ಇರ್ತಾರೆ. ಅಂಬಾಟಿ ರಾಯ್ಡು ಅವರು ರಿಟೈರ್ಮೆಂಟ್ ಆದಮೇಲೆ ಅಂಬಾಟಿ ರಾಯ್ಡು ಅವ್ರ ಪ್ಲೇಸ್ನ ಫಿಲ್ ಮಾಡೋದಕ್ಕೆ ಸಮೀರ್ ರಿಜ್ವಿ ಅನ್ನೋ ಉತ್ತರ ಪ್ರದೇಶ್ ಪ್ಲೇಯರ್ನ ಇವರು ಸೆಲೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಡೆಬ್ಯೂ ಮಾಡೋ ಚಾನ್ಸ್ ಸಿಗ್ಬೋದು. ಎಂತಕ್ಕಂದರೆ ಚೆನ್ನಾಗಿ ಆಡಿದ್ದಾರೆ. UP ಲೀಗಲ್ಲೆಲ್ಲ ಒಳ್ಳೆ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಿದ್ದಾರೆ. ಸುರೇಶ್ ರೈನಾ ಅವರಿಂದ ಅಪ್ರಿಸಿಯೇಷನ್ ಕೂಡ ಬಂದಿದೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಪೇಸ್ನ ಹಾಕೋಕ್ಕೆ ರೆಡಿಯಾಗಿರೋದು ದೀಪಕ್ ಚಹರ್, ಶಾರ್ದುಲ್ ಠಾಕೂರ್ ಮತ್ತು ತುಷಾರ್ ದೇಶಪಾಂಡೆ. ಈ 3 ಜನದಲ್ಲಿ ಇಬ್ಬರಿಗೆ ಚಾನ್ಸ್ ಸಿಗುತ್ತೆ. ಅದು ದೀಪಕ್ ಚಹರ್ ಮತ್ತು ಶಾರ್ದುಲ್ ಠಾಕೂರ್ ಅನ್ಕೊತೀನಿ. ಇದು CSK ಟೀಮ್ನ ನ್ಯೂಸ್ ಕತೆ. ಆದರೆ ಇನ್ನು ಪಿಚ್ ರಿಪೋರ್ಟ್ ನೋಡೋದಾದರೆ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಈ ಪಿಚ್ನಲ್ಲಿ 163 ಇದೆ. ಒಟ್ಟು 76 ಮ್ಯಾಚಸ್ ನಡೆದಿದ್ದಾವೆ ಈ ಪಿಚ್ಚಲ್ಲಿ. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು 46 ಮ್ಯಾಚಸ್ನ ಗೆದ್ದಿದ್ದಾರೆ. ವೈಲ್ ಚೇಸಿಂಗ್ ಮಾಡುವಾಗ ಟೀಮ್ಸು 30 ಮ್ಯಾಚಸ್ನ ಗೆದ್ದಿದ್ದಾರೆ. ಸೊ ಇಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ನ ತಗೊಂಡು ಇನ್ ಕೇಸ್ ಏನಾದರೂ 180+ ಹೊಡೆದ್ರೆ, 180+ 200+ ಏನಾದರೂ ಹೊಡೆದ್ರೆ ಖಂಡಿತ ಫಸ್ಟು ಬ್ಯಾಟಿಂಗ್ ಆಡಿದಂಥ ಟೀಮ್ಗೆ ಜಾಸ್ತಿ ಪರ್ಸೆಂಟೇಜು ಗೆಲ್ಲೋ ಚಾನ್ಸ್ ಇರುತ್ತೆ. ಇಷ್ಟು ಅನಾಲಿಸಿಸ್ ಮಾಡಾಯಿತು. ಸೊ ಈಗ ಪ್ರೆಡಿಕ್ಷನ್ ಮಾಡೋ ಟೈಮು ನನ್ನ ಪ್ರಕಾರ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ, ಎಮೋಷ್ನಲಿ ಅಲ್ಲ, ಹಾನೆಸ್ಟಾಗಿ ಹೇಳ್ಬೇಕಂದ್ರೆ RCBನೇ ಗೆಲ್ತಾರೆ. ನಾವು RCB ಫ್ಯಾನು RCB ಗೆಲ್ತಾರೆ ಅಂತ ಹೇಳ್ತಾ ಇಲ್ಲ. ಎಂತಕ್ಕಂದರೆ ಡೆಡ್ಲಿ ಬ್ಯಾಟಿಂಗ್ ಲೈನಪ್ ಇದೆ. ಇನ್ ಕೇಸ್ ಏನಾದರೂ RCB ಫಸ್ಟು ಬ್ಯಾಟಿಂಗ್ ಆಡಿದ್ರೆ, ಟಾಸು ಯಾರ್ದಾದ್ರೂ ಆಗಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ, ಒಳ್ಳೆ ಸ್ಕೋರ್ ಮಾಡಿದ್ರೆ ಮಾತ್ರ RCB ಪಕ್ಕಾ ವಿನ್ ಆಗ್ತಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕೆಳಗಡೆ ತಿಳಿಸಿ. ಖಂಡಿತ ಕಾಮೆಂಟ್ ಸೆಕ್ಷನ್ ಖಾಲಿ ಇದೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಒಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಅಂತೂ ಮಾಡ್ತಾಯಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.